ಅಂದು ರೇಣುಕಾಗೆ ಬಿರಿಯಾನಿ ತಿನ್ನಿಸಿ ದರ್ಶನ್ ಅಟ್ಟಹಾಸ ಮೆರೆದಿದ್ದ. ಆದ್ರೆ ಅದೇ ದಾಸ ಇವತ್ತು ಬಿರಿಯಾನಿಗಾಗಿ ಅಂಗಲಾಚಿ ಬೇಡ್ಕೊಳ್ತಿದ್ದಾನೆ. ಪೊರ್ಕಿ ಮನೆ ಊಟ ಭಾಗ್ಯ ಇವತ್ತು ನಿರ್ಧಾರ ಆಗುತ್ತೆ. ಸಿಗುತ್ತಾ ಸಿಗಲ್ವಾ ಈ ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟ್ರಬಲ್. ಬಳ್ಳಾರಿ ಜೈಲಲ್ಲಿ ಸೆರೆವಾಸ ಅನುಭವಿಸುತ್ತಿರೋ ಸಾರಥಿಗೆ ತ್ರಿಬಲ್ ಟ್ರಬಲ್. ಜೈಲಲ್ಲಿ ಮುದ್ದೆ ಮುರಿತಿರೋ ಜಗ್ಗುದಾದಾಗೆ ಟೆನ್ಷನ್. ಕಾರಣ ಇವತ್ತು ಪೊರ್ಕಿ ಪಾಲಿಗೆ ಮಹತ್ವದ ದಿನ. ಮೂರು ಭವಿಷ್ಯ ನಿರ್ಧಾರ ಆಗೋ ದಿನ. ಒಂದೇ ದಿನ ದಾಸನ 3 ಅರ್ಜಿ ವಿಚಾರಣೆ. ಏನಾಗುತ್ತೆ ಕಾಟೇರನ ಬೇಲ್ ಬಿರಿಯಾನಿ ಭವಿಷ್ಯ? ದರ್ಶನ್ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಒಂದು ಕಡೆ ಇವತ್ತು ದಾಸನ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದೆ. ಮತ್ತೊಂದು ಕಡೆ ಇಂದೇ ಪೊರ್ಕಿ ಬೇಲ್ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ಭೂಪತಿಯ ಬಿರಿಯಾನಿ ಭಾಗ್ಯವು ಇಂದೇ ಡಿಸೈಡ್ ಆಗಲಿದೆ. ಅಂದು ರೇಣುಕಾಗೆ ಬಿರಿಯಾನಿ ತಿನ್ನಿಸಿ ಅಟ್ಟಹಾಸ. ಇಂದು ಜೈಲಲ್ಲಿ ಬಿರಿಯಾನಿಗಾಗಿ ಗೋಳಾಟ. ನಿಜ, ಪಟ್ಟಣಗೆರೆ ಶೆಡ್ ಅಲ್ಲಿ ಅಂದು ಪೊರ್ಕಿ ಅಟ್ಟಹಾಸ ಮೆರೆದಿದ್ದ. ಜಂಗಮ ಸಮುದಾಯಕ್ಕೆ ಸೇರಿದ್ದ ರೇಣುಕಾ ಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ವಿಕೃತಿ ಮೆರೆದಿದ್ದ. ಆದ್ರೆ ಕರ್ಮ ಅನ್ನೋದು ಹೇಗೆ ರಿಟರ್ನ್ ಆಗಿದೆ ನೋಡಿ. ಇವತ್ತು ಅದೇ ಪೊರ್ಕಿ ಬಿರಿಯಾನಿಗಾಗಿ ಗೋಳಾಡ್ತಿದ್ದಾನೆ. ಮನೆಯೂಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾನೆ. ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಲಿದ್ದಾರೆ. ಇವತ್ತಾದ್ರೂ ದರ್ಶನ್ಗೆ ಬಿರಿಯಾನಿ ಭಾಗ್ಯ ಸಿಗುತ್ತಾ ಅಥವಾ ಜೈಲೂಟವೇ ಗತಿನಾ ಅನ್ನೋದಕ್ಕೆ ಇಂದೇ ಉತ್ತರ ಸಿಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ವಿಲ್ಸನ್ ಗಾರ್ಡನ್ ನಾಗ ಅನೇಕ ವಿಚಾರಗಳು ಒಮ್ಮೆ ಬಂದಿತ್ತು. ಏನಂತಂದ್ರೆ ಆ ಫೋಟೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ನವರು ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳಿದರು. ಅಂದರೆ ಮೂಡ ವಿಚಾರ ಮತ್ತು ವಾಲ್ಮೀಕಿ ಹಗರಣ ಅದನ್ನು ನಾವು ಕೂಡ ವಿಪರೀತವಾಗಿ ತಗೊಳ್ತಾ ಇದ್ವಿ. ಬೆಳಗ್ಗೆ 9 ಗಂಟೆಗೆ ಕೆಲವರು ಕಾಯ್ತಾ ಇದ್ರು, 9 ಗಂಟೆಗೆ ಯಾವ ಸುದ್ದಿ ಬ್ರೇಕ್ ಮಾಡ್ತೀವಿ ಅಂತೇಳಿ. ಆ ಥರ ಆಗಿತ್ತು. ಅಷ್ಟಾಗುವಾಗ ದರ್ಶನ್ ಫೋಟೋ ಬಂತು, ಅಲ್ಲೂ ಡೈವರ್ಟ್ ಆಗಿತ್ತು, ನಿಜ. ಆದರೆ ಹಿಂದೆ ಕೈವಾಡ ಇದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು. ಅದಕ್ಕೆ ಇವರು ಬೈದರು, ಯಾರು ಡಿ ಕೆ ಶಿವಕುಮಾರ್, ಬನ್ರಿ ಬಿಡ್ರಿ ಡೆಲ್ಲಿ ರೀ, ಹೀಗೆ ನೀರಾವರಿ ವಿಚಾರ ಎಲ್ಲ ಮಾತಾಡಿದ್ರು. ಇರಲಿ, ಇದಾದ ನಂತರ ಇನ್ನೊಂದು ಮಾತು ಕೇಳಿ ಬಂದಿತ್ತು, ಇಲ್ಲ ಇದು ದರ್ಶನ್ ಆ್ಯಂಡ್ ಟೀಮೇ ಇದನ್ನು ಮಾಡಿದ್ದು ಅಂತೇಳಿ ಬಂತು. ಅಂದರೆ ಯಾಕೆ ಅಂತಂದರೆ ದರ್ಶನ್ಗೆ ಇಲ್ಲಿ ಕಿರಿಕಿರಿ ಆಗ್ತಾ ಇತ್ತು. 5,000 ಕೈದಿಗಳಿದ್ದಾರೆ. ಬಳ್ಳಾರಿಗೆ ಹೋದರೆ ಈಸಿ ಸ್ವಲ್ಪ. ಆಮೇಲೆ ದರ್ಶನ್ ಹೆಂಗೆ ಅಂತಂದರೆ ದರ್ಶನ್ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ, ತುಂಬ ಕಿರಿಕಿರಿ ಆದರೆ ನಾನೊಬ್ಬನೇ ಮನೇಲಿ ಇದ್ದು ಬಿಡ್ತೀನಿ 2 ದಿವಸ, ಯಾರನ್ನು ಮೀಟ್ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ನನ್ನನ್ನು ಸಮಾಧಾನ ಪಡಿಸೋಕ್ಕೆ ಉಳಿದವ್ರಿಗೆ ಆಗೋದಿಲ್ಲ, ನಾನು ಒಬ್ಬನೇ ಇದ್ದು ಬಿಡ್ತೀನಿ. ಆ ಮೈಂಡ್ ಸೆಟ್ ಇರುವಂಥ ದರ್ಶನ್ಗೆ ಒಂದು ವೇಳೆ ಇರ್ಬೋದು. ಏನು ಎಲ್ಲಿ ನೋಡಿದ್ರು ಕೂಡ 5,000 ಜನ ಅಂದರೆ ಏನು ರೀ, ಜಾತ್ರೆ ಥರ ಇರುತ್ತೆ. ಅಲ್ಲಿ ಕಡಿಮೆ ಇದ್ದಾರೆ 1,000 ಜನ. ಆ ಥರ ಹಾಗಾಗಿ ಮಾಡಿದರು ಅಂತೇಳಿ. ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ ತನ್ನ ತಾಕತ್ತು ತೋರಿಸೋದಕ್ಕೆ ಮಾಡಿದರು, ಇದು ಇತ್ತು. ನೋಡಿದ್ರ ನಾವು ಹೆಂಗೆ ಕೂರಿಸ್ಕೊಂಡ್ವಿ. ಅದೇ ಥರ ವೇಲು ಮತ್ತೊಬ್ಬರೆಲ್ಲ ಹೊರಗಡೆ ನೋಡಿ ನಮ್ಮ ಬಾಸ್ ಜೊತೆ ಹೆಂಗೆ ಡಿ ಬಾಸ್ ಕೂತಿರೋದು, ಹೀಗೆಲ್ಲ ಇರುತ್ತೆ. ಅವರವರ ಲೆಕ್ಕಾಚಾರಗಳಿರುತ್ತೆ. ಅವರವರ ಯಾವ ರೀತಿ ಆಲೋಚನೆ ಮಾಡ್ಕೋತಾರೋ, ಯಾವ ರೀತಿ ಥಿಂಕ್ ಮಾಡ್ತಾರೋ ಆ ಥರ. ಅಂದರೆ ಈಗ ಪ್ರಹ್ಲಾದ್ ಜೋಶಿ ಹೇಳಿದ್ರಲ್ಲ, ಅವ್ರು ಮಾಡಿದ್ದು, ಕಾಂಗ್ರೆಸ್ ಹೇಳಿದ್ದು ನಾವಲ್ಲ ಅಂತೇಳಿ. ಆಮೇಲೆ ಇವರು ದರ್ಶನೇ ಮಾಡಿಸಿರ್ಬೋದು ಇವರ ಹೆಲ್ಪಿಂದ ಅಂತೇಳಿ. ಆಮೇಲೆ ಇಲ್ಲ ವಿಲ್ಸನ್ ಗಾರ್ಡನ್ ನಾಗ ನಾನು ಏನು ಗೊತ್ತಾ ಪವರ್ಫುಲ್ ಅಂತ ತೋರಿಸ್ಲಿಕ್ಕೆ ಯಾವ್ದು ಬೇಕಾದು. ಈಗ ಈ ವಿಲ್ಸನ್ ಗಾರ್ಡನ್ ನಾಗ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡುತ್ತೆ, CCB ದಾಳಿ ಬಗ್ಗೆ ನಾಗನಿಗೆ ಮೊದಲೇ ಮಾಹಿತಿ ಬಂದಿತ್ತಂತೆ. ನೋಡಿ, ನಾವು ಹೇಳಿದೆ ಹೊತ್ತು 100 ಪೊಲೀಸರ ಜೊತೆ CCB ದಾಳಿ ಮಾಡ್ತು ಅಂತ ಹೇಳಿ. ನಮ್ಮ ನವೀನ್ ಶೆಟ್ಟಿ, ಕಿರಾಡಿ ಮತ್ತು ನಮ್ಮ ಸುನಿಲ್ ಇವರೆಲ್ಲ ಮಾಹಿತಿ ಕೊಡ್ತಾ ಇದ್ರು. ಅಲ್ಲಿ ಬಿರಿಯಾನಿ ಹೋಗುತ್ತೆ ಸರ್, KFC ಚಿಕನ್ ಹೋಗುತ್ತೆ ಸರ್, ಅದು ಹೋಗುತ್ತೆ ಸರ್, ಇವು. ಸೊ 100 ಜನ ಪೊಲೀಸರು ರೇಡ್ ಮಾಡಿದ್ರು, CCB ಪೊಲೀಸರು. ಅದು ನಾಗನಿಗೆ ಗೊತ್ತಾಗಿತ್ತಂತೆ. ಆಗ ನಾಗ ಎಲ್ಲ ಅಂಥ ಐಟಮ್ಗಳನ್ನು 6 ಬಾಕ್ಸಲ್ಲಿ ಹಾಕ್ಕೊಂಡು ತಗೊಂಡು, ಅಂದರೆ ಸಹಚರ ಜೊತೆ ಕಳಿಸಿದಂತೆ. ನಾಗನ ಸೆಲ್ನಲ್ಲಿದ್ದ ವಸ್ತುಗಳನ್ನು ಸಾಗಿಸಿದ್ದ ಸಿಬ್ಬಂದಿ, 6 ಬಾಕ್ಸ್ಗಳನ್ನು ಸಾಗಿಸಿದ್ದೇ ಜೈಲಿನ 4 ಸಿಬ್ಬಂದಿ. ನೋಡಿ, ಪೊಲೀಸರೇ
ಗೂಂಡಾಗಳ ಕೆಲಸ ಮಾಡೋದು. 4 ಸಿಬ್ಬಂದಿಗೆ ನೋಟಿಸ್ ನೀಡಿರುವ ತನಿಖಾ ತಂಡ. ನೋಟಿಸ್ ಕೊಡ್ತಾ ಇದ್ದ ಹಾಗೆ ನಾಪತ್ತೆಯಾಗಿರೋ ಸಿಬ್ಬಂದಿ. ವೀಕ್ಷಕರ, ಅವತ್ತು ನಾವು ಹೇಳುವಲ್ವಾ, ಇದು ಫೋಟೋ ಬರೋದಕ್ಕಿಂತ ಮೊದಲು ಸಿಸಿಬಿ ದಾಳಿ ಮಾಡುತ್ತೆ. 100 ಪೊಲೀಸರ ಜೊತೆ 100 ಪೊಲೀಸರು ಸಿಸಿಬಿ ದಾಳಿ ಮಾಡುತ್ತೆ. ಬಟ್ ಏನು ಸಿಗಲ್ಲ, ಏನು ಸಿಗಲ್ಲ ಅಂತ. ಅದಕ್ಕೆ ಒಂದು ದಿವಸ ಮೊದಲು ನಾವು ಸುದ್ದಿ ಮಾಡಿದ್ವಿ. KFC ಚಿಕನ್ ಕೊಡ್ತಾ ಇದ್ದಾರೆ, ಮೊಬೈಲ್ ಕೊಡ್ತಾ ಇದ್ದಾರೆ, ಇದಾಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅಂತೇಳಿ. ಸಿಸಿಬಿ ರೇಡ್ ಮಾಡುವಾಗ ಏನು ಸಿಗ್ಲಿಲ್ಲ. ಬಟ್ ಮರು ದಿವಸ ಈ ಫೋಟೋ ರಿಲೀಸ್ ಆದಾಗ ಅರೇ ಬಾಪ್ರೆ ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ ಆಯ್ತು. ಆಮೇಲೆ ನಾಗ ಒಂದು 6 ಬಾಕ್ಸ್ಗಳನ್ನು ಅಲ್ಲಿಯ ಪೊಲೀಸವರು ಎತ್ಕೊಂಡು ಹೋದ್ರಂತೆ. ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೆ, ಪೊಲೀಸ್ ಇರೋದು ಯಾಕೆ? ಇವರ ಹೆಡೆಮುರಿ ಕಟ್ಟೋಕೆ. ಇವರೇ ಅವರ ಚಾಕರಿ ಮಾಡಿದ್ರೆ ಹೆಂಗೆ? ತಪ್ಪಲ್ವಾ? ಸೊ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ನವೀನ್ ಇದ್ದಾರೆ. ನವೀನ್, ಎಸ್ ನವೀನ್, ಅವತ್ತಿಂದ ನೀವು ಹೇಳ್ತಾನೆ ಇದ್ದೀರಿ. ನೀವು ಹೇಳಿದ ಮರು ದಿವಸಕ್ಕೆ ರೈಡ್ ಆಯಿತು, ಏನು ಸಿಕ್ಕಲಿಲ್ಲ. ಅದರ ಮರು ದಿವಸ ಫೋಟೋ ರಿಲೀಸ್ ಆಯಿತು, ನೀವು ಹೇಳಿದ್ದು ಕರೆಕ್ಟ್ ಅಂತ ಆಯಿತು. ನಾಗನ ನೆಟ್ವರ್ಕ್ ಇಷ್ಟು ಪ್ರಭಾವಶಾಲಿ ಅಂದರೆ ಜೈಲೊಳಗೆ ಹೊರಗಡೆಗಿರೋದಕ್ಕಿಂತಲೂ ಜೈಲೊಳಗೆ ಇವರು ಭಾಳ ಪ್ರಭಾವಶಾಲಿ. ಯಾಕಿದು ಹಿಂಗಾಗತ್ತೆ? ಅಲ್ಲ, ಅದ್ರ ಜೊತೆಗೆ ನಾನು ಪ್ರಶ್ನೆ ಇರೋದು, ಈತ ರೌಡಿ ಜೈಲ್ ಪಾಲಾಗಿದ್ದಾನೆ, ಬಟ್ ಸಿಬ್ಬಂದಿಗೆ ಕೈ ಬಿಸಿ ಮಾಡಬೇಕು. ಹೌದು, ಈತನಿಗೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ? ಅದು 1000 ಗಟ್ಟಲೆ ಇರುತ್ತೆ. ಬನ್ನಿ ನವೀನ್ ಹತ್ರ ಕೇಳೋಣ. ಹೇಳಿ ನವೀನ್, ಮೇಡಮ್ನ ಡೌಟ್ ಇದೆ. ಜಫ್ಕರ್ ಶೆಟ್ರೆ, ಪರಪ್ಪನಗರ ಜೈಲಿನಲ್ಲಿ ಏನು ಈ ಒಂದು ಫೋಟೋ ಹೊರಗಡೆ ಬಂದ ನಂತರ ಅಂತಂದ್ರೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ನಾಗ ಕುಳ್ಳ ಶೀನಾ ಮತ್ತು ದರ್ಶನ್ ಮ್ಯಾನೇಜರ್ ಬಂದು ಮುಂಚೆ ದಿನ ಅಂತಂದ್ರೆ ಆ ಫೋಟೋ ರಿಲೀಸ್ ಆಗೋದಕ್ಕೆ ಮುಂಚೆ ದಿನ ಸಿಸಿಬಿ ರೈಡ್ ಪರಪ್ಪನಗರ ಜೈಲಿನ ಮೇಲೆ ಆಗಿತ್ತು. ಸಿಸಿಬಿ ರೈಡ್ ಆಗಿದಾಗ ಅಲ್ಲಿ ಏನು ಸಿಕ್ಕಿಲ್ಲ, ಬರಿಗೈಯಲ್ಲಿ ವಾಪಸ್ ಬಂದಿದ್ರು ಅಂತ ಒಂದಷ್ಟು ಮಾಹಿತಿಗಳು ಹರಿದಾಡಿದ್ವು. ಮಾಧ್ಯಮಗಳಲ್ಲೂ ಕೂಡ ಇದು ಬಿತ್ತರ ಆಗಿತ್ತು. ಆದರೆ ಈಗ ಸಿಸಿಬಿ ಪೊಲೀಸರು ರೈಡ್ ಮಾಡಿದವ್ರಿಗೂ ಒಂದು ಕಡೆ ಸಂಕಷ್ಟ ಇದು. ಯಾಕಂತ ಹೇಳಿದ್ರೆ ಸಿಸಿಬಿ ರೈಡ್ ಆದಾಗ ಹಾಗಾದ್ರೆ ಮೊಬೈಲ್ ಎಲ್ಲಿತ್ತು, ಅದನ್ನ ಎಲ್ಲಿ ಅಡಗಿಸಿದ್ರು ಅನ್ನೋದು ಒಂದಷ್ಟು ಮಾಹಿತಿ ಈಗ ತಲೆನೋವಾಗಿರುವಂಥದ್ದು. ಇದ್ರ ಜೊತೆಗೆ ಏನು ರೈಡ್ ಆಗುತ್ತನ್ನೋ ಮೊದಲ ಮಾಹಿತಿ ಜೈಲು ಒಳಗಡೆ ಗೊತ್ತಾಗಿರುವಂಥದ್ದು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಗೆ. ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಗೊತ್ತಾಗ್ತಾ ಇದ್ದಂತೆ ಏನು ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾನೆ. ಅದಾದ ಬಳಿಕ ಜೈಲಿನ ಸಿಬ್ಬಂದಿಗಳಿಗೂ ಕೂಡ ಹೇಳ್ತಾನೆ. ಹಲವು ದಿನಗಳಿಂದ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಇರುವ ಒಂದಷ್ಟು ಸೆಲ್ ಏನಿದೆ, ಅಂದರೆ ಆ ಬ್ಯಾರಕ್ ಏನಿದೆ, ಅಲ್ಲಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರು. ಈ ಎಲ್ಲ ಸಿಬ್ಬಂದಿಗಳಿಗೂ ಈಗ ತಲೆನೋವು ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಒಂದು 6 ಬಾಕ್ಸ್ಗಳನ್ನು ಸಿಸಿಬಿ ರೇಡ್ ಆಗೋದಕ್ಕೆ ಕೆಲವೇ ಹೊತ್ತಿನ ಮುಂಚೆ 6 ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಒಂದಷ್ಟು ವಸ್ತುಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿದ್ರು ಅನ್ನೋದು. ಇದೇ ಸಿಬ್ಬಂದಿ ಅಂತಂದ್ರೆ ಯಾರು ಬ್ಯಾರಕ್ಗೆ ನಿಯೋಜನೆ ಮಾಡಿದ್ರು ಬೇಲಿಯೇ ಎದ್ದು ಹೊಲ ಮೆದ್ದಂತೆ ಅಂತ ಹೇಳ್ಬೋದು. ಇದನ್ನ ಯಾಕಂತ ಹೇಳಿದ್ರೆ ಒಳಗಡೆ ಅವ್ರನ್ನ ಏನು ಇವ್ರದ್ದೆಲ್ಲದು ಏನು ಕಳ್ಳಾಟ ಏನಿದೆ ಅದೇನು ನಡಿಬಾರ್ದು ಅಂತೇಳಿ ಅವ್ರನ್ನ ಏನು ನೇಮಕ ಮಾಡಿದ್ರು, ಖುದ್ದು ಅವರೇ ಒಂದಷ್ಟು ಸಹಕಾರವನ್ನು ಕೊಟ್ಟಿದ್ರು. ಈ ಒಂದು ಬಾಕ್ಸ್ಗಳಲ್ಲಿ ಜಿಮ್ ಮಾಡೋದಕ್ಕೆ ಬೇಕಾದಂಥ ಒಂದಷ್ಟು ಡಂಬಲ್ಸು ಹಾಗೂ ಪ್ರತಿದಿನ ದರ್ಶನ್ಗೆ ರಾಜಾತಿಥ್ಯ ನೋಡೋದಕ್ಕೆ ತಾನೇನು ಬಿಲ್ಡಪ್ ಕೊಡೋದಕ್ಕೆ ಹೋಗಿ ಒಂದಷ್ಟು ದರ್ಶನ್ಗೆ ವಸ್ತುಗಳನ್ನೇನು ಕೊಡೋದಕ್ಕೆ ವಿಲ್ಸನ್ ಗಾರ್ಡನ್ನಾಗ ಸಿದ್ಧತೆ ಮಾಡ್ಕೊಂಡಿದ್ದ. ಇದಕ್ಕೆ ಬೇಕಾದ ಒಂದಷ್ಟು ಬಟ್ಟೆಗಳು ಹಾಗೂ ಜಿಮ್ ಮಾಡೋದಕ್ಕೆ ಬೇಕಾದ ಒಂದಷ್ಟು ವಸ್ತುಗಳು ಅದನ್ನು ಸೇರಿದಂತೆ ಪ್ರತಿದಿನ 4-5 ಟ್ರೇಗಳಲ್ಲಿ ಮೊಟ್ಟೆಗಳನ್ನು ಕೊಠಡಿಯಲ್ಲಿ ತಂದು ಇಟ್ಕೊಂಡಿದ್ರು. ಅಂತಂದರೆ ಪ್ರತಿದಿನ ಊಟಕ್ಕೆ ಬೇಕಾದ ಮೊಟ್ಟೆಗಳನ್ನು ತಂದು ಇಟ್ಕೊಂಡಿದ್ರು. ಇದೆಲ್ಲ ಸೇರಿದಂತೆ 6 ಬಾಕ್ಸ್ ಅಂತ ಹೇಳಿದ್ರೆ ಅದೇನು ಸಣ್ಣ ಮಾತಲ್ಲ, ದೊಡ್ಡದಾದ 6 ಬಾಕ್ಸ್ಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿದ್ರು. ಈಗ ಪರಪ್ಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ತನಿಖೆ ಜೈಲಿನ ಒಳಗಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತದೆ. ಅಂದರೆ 6 ಬಾಕ್ಸನ್ನು ಏನು ಹೊರಗಡೆ ತೆಗೆದುಕೊಂಡು ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 4 ಪರಪ್ಪನಗರ ಪೊಲೀಸ್ ಠಾಣೆಯ ಈ ಒಂದು ಭದ್ರತೆಗೆ ಕಲ್ಪಿಸುತ್ತದೆ 4 ಜನ ಸಿಬ್ಬಂದಿಗಳೇನಿದ್ದಾರೆ, ಇವರು 4 ಜನವು ಕೂಡ ಈಗ ಪೊಲೀಸರಾಗಿ ಅವರು ತಲೆಮರೆಸ್ಕೊಳ್ಳೋ ಒಂದಷ್ಟು ಪರಿಸ್ಥಿತಿ ಬಂದಿರುವಂಥದ್ದು. ಬಾಕ್ಸ್ ಸಾಗಾಟ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಈಗ ಎಸ್ಕೇಪ್ ಆಗಿದ್ದು ಅವ್ರ ಮನೆಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕು. ಜೊತೆ ಓಕೆ ಓಕೆ ಓಕೆ